ಎಲ್ಲರೂ ಹೇಳೋವಂಥದ್ದು ಏನು ಅಂತಂದರೆ ನಿದ್ದೆ ಜಾಸ್ತಿ ಮಾಡಿದರೆ ಆಲಸ್ಯ ಅಥವಾ ನಿದ್ದೆ ಮಾಡೋನು ಸೋಮಾರಿ. ಬಟ್ ಇದು ಸತ್ಯ ಅಲ್ಲ. ಸೊ ಎಲ್ಲರಿಗೂ ನಿದ್ದೆ ಬೇಕೇ ಬೇಕು. ಆ್ಯಂಡ್ ನಮ್ಮ ಪೂರ್ವಜರು ಹಿಂದೆ ನಿದ್ದೆಯನ್ನು ಎಷ್ಟು ಇಂಪಾರ್ಟೆಂಟ್ ಇಟ್ಕೊಂಡಿದ್ರು ಅಂದರೆ ನಿದ್ದೆ ಬಿಟ್ಟು ಯಾವ ಕೆಲಸನೂ ಮಾಡು ಅಂತ ಹೇಳಿಲ್ಲ. ಸೊ ಅವರು ನಿದ್ದೆಗೂ ಅಷ್ಟೇ ಪ್ರಾಶಸ್ತ್ಯ ಕೊಡ್ತಿದ್ರು, ಊಟಕ್ಕೂ ಅಷ್ಟೇ ಪ್ರಾಶಸ್ತ್ಯ ಕೊಡ್ತಿದ್ರು, ಆ್ಯಂಡ್ ನಿದ್ದೆ ಯಾವಾಗ ಮುಗಿಸಿ ಮತ್ತೆ ಕೆಲಸಕ್ಕೆ ಬರಬೇಕು ಅನ್ನೋದಕ್ಕೂ ಅಷ್ಟೇ ಪ್ರಾಶಸ್ತ್ಯ ಕೊಡ್ತಿದ್ರು. ಸೊ ಹಾಗಾಗಿ ಅದು ಒಂದು ರೊಟೀನಲ್ಲಿ ಬಂದ್ಬಿಟ್ಟಿತ್ತು. ಸೊ ಎಲ್ಲರೂ ಅದೇ ಪ್ಯಾಟರ್ನಲ್ಲಿ ನಿದ್ದೆ ಮಾಡೋರಿದ್ರು. ಇವಾಗ ಅದು ಗ್ಲೋಬಲೈಸೇಷನ್ ಆಗೋದ್ರಿಂದ ಅಥವಾ ನಮ್ಮ ಲೈಫ್ ಸ್ಟೈಲು, ನಮ್ಮ ವರ್ಕ್ ನೇಚರ್ ಚೇಂಜ್ ಆಗೋದ್ರಿಂದ ಆ ಪ್ಯಾಟ್ರನ್ಗಳನ್ನು ನಾವು ತುಂಬ ಡಿಸ್ಟರ್ಬ್ ಮಾಡ್ಕೊಂಡ್ವಿ. ಮೊದಲೆಲ್ಲರದ್ದು ಏನಿತ್ತು ಅಂತಂದರೆ ಅದಕ್ಕೊಂದು ಪ್ಯಾಟ್ರನ್ ಇತ್ತು. ಬೆಳಗ್ಗೆ ಇಷ್ಟೊತ್ತಿಗೆ ಹೇಳ್ತಿದ್ರು, ರಾತ್ರಿ ನೀವು ನೋಡಿ ಇವಾಗಲೂ ಹಳ್ಳಿಯಲ್ಲಿ ಹೋದ್ರಿ ಅಂದರೆ 7:30-8 ಗಂಟೆ ಆದಮೇಲೆ ಆ ಹಳ್ಳಿಯಲ್ಲಿ ಯಾವುದೇ ರೀತಿ ಆಕ್ಟಿವಿಟಿ ಇರಲ್ಲ. ಸೊ ಅವರೆಲ್ಲರೂ 8:30-9 ಗಂಟೆಗೆ ಮಲ್ಕೊಂಡ್ಬಿಡ್ತಿದ್ರು. ಸೊ ಆಮೇಲೆ ಬೆಳಗ್ಗೆ 3:30-4 ಗಂಟೆಗೆ ಹೇಳ್ತಿದ್ರು. ಸೊ ಬಟ್ ಅದು ಪ್ಯಾಟ್ರನ್ನು ನಮ್ಮ ಪೂರ್ವಿಕರಲ್ಲಿ ಅದಕ್ಕೆ ಒಂದು ಪ್ರಾಶಸ್ತ್ಯ ಕೊಟ್ಟಿದ್ರು. ಅಂದರೆ ಆ ಟೈಮಿಂಗ್ ಡಿಸ್ಟರ್ಬ್ ಮಾಡಬಾರ್ದು ಅಂತ. ಸೊ ಈ ಟೈಮಲ್ಲಿ ನೀವೇನು ಹೇಳ್ಬೋದು, ರಾತ್ರಿ ಬೇರೆ ಎಲ್ಲೋ ಹೊರಗಡೆ ಹೋಗಬೇಡಿ, ಸೊ ಅಡ್ಡಾಡಬೇಡಿ, ತಿರುಗಾಡಬಾರ್ದು, ಅದನ್ನು ಮಾಡಬಾರ್ದು, ಇದನ್ನು ಮಾಡಬಾರ್ದು ಅಂತ ಕೆಲವೊಂದು ರಿಸ್ಟ್ರಿಕ್ಷನ್ಸ್ ಹಾಕ್ತಿದ್ರು. ಅದು ಯಾಕೆ ಅಂತಂದರೆ ಆ ಟೈಮು ಅದಕ್ಕೋಸ್ಕರನೇ ಮೀಸಲಿರಲಿ ಅಂತ.